ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ adverb. Adverb ಅಂದರೆ ಕ್ರಿಯಾ ವಿಶೇಷಣ. ಇಟ್ ಈಸ್ ಎ ವರ್ಡ್ ದಟ್ ಮಾಡಿಫೈಸ್ ದ ಮೀನಿಂಗ್ ಆಫ್ ದ ವರ್ಬ್. An adjectives or another adverb in a sentences is called adverb. ಅಂದರೆ ಫ್ರೆಂಡ್ಸ್ ವರ್ಬ್ನ ಮಾಡಿಫೈ ಮಾಡುತ್ತೆ ಆ್ಯಂಡ್ ಅಡ್ಜೆಕ್ಟಿವ್ಸ್ನ ಮಾಡಿಫೈ ಮಾಡುತ್ತೆ. ಅದೇ ಸೆಂಟೆನ್ಸ್ನಲ್ಲಿ ಅಡ್ವರ್ಬ್ನು ಮಾಡಿಫೈ ಮಾಡುತ್ತೆ. ಒಂದು ಸೆಂಟೆನ್ಸ್ನಲ್ಲಿ ವರ್ಬ್ನ ಅಡ್ಜೆಕ್ಟಿವ್ಸ್ನ ಆ್ಯಂಡ್ ಅಡ್ವರ್ಬ್ನ ಮಾಡಿಫೈ ಮಾಡಿ ಇನ್ಫಾರ್ಮೇಷನ್ ಅನ್ನೋದು ತಿಳಿಸ್ತಾ ಇರುತ್ತೆ. ಸೊ ಕ್ರಿಯಾ ವಿಶೇಷಣ ಅನ್ನೋದು ಯಾವ ಥರ ಮಾಡಿಫೈ ಮಾಡ್ತಾ ಇರುತ್ತೆ, ಎಷ್ಟು ಟೈಪ್ಸ್ ಇದೆ ಅನ್ನೋದು ಇವಾಗ ನೋಡೋಣ ಫ್ರೆಂಡ್ಸ್. 10 types of adverb. Adverb of manner, adverb of time, adverb of place, adverb of frequency, degree of adverbs, conjunctive adverb, interrogative adverb, adverb of evaluation, adverb of reason, adverb of affirmative and negative. First, adverb of manner. It describes in which manner an action is done. ಇದರಿಂದ ಹೆಂಗೆ ಕೆಲಸ ಆಗೋದು, ಯಾವ ಥರ ಕೆಲಸ ಆಗಿದೆ ಅನ್ನೋದು ತಿಳಿಸುತ್ತೆ. ಎಕ್ಸಾಂಪಲ್ಸ್: ಹ್ಯಾಪಿಲಿ, ಸಾಫ್ಟ್ಲಿ, ನಾಯ್ಸ್ಲಿ, ಬ್ರೇವ್ಲಿ, ಬ್ಯೂಟಿಫುಲಿ. ಸೊ ಇದೆಲ್ಲ ನಮಗೆ ಅಡ್ವರ್ಬ್ ಆಫ್ ಮ್ಯಾನರ್ ಆಗುತ್ತೆ. ರಾಮ ರನ್ಸ್ ಕ್ವಿಕ್ಲಿ. ರಾಮ ಕ್ವಿಕ್ಕಾಗಿ ಓಡ್ತಾ ಇದ್ದಾರೆ. ಸೊ ಇಲ್ಲಿ ರನ್ಸ್ ಅನ್ನೋದು ನಮಗೆ ವರ್ಬ್ ಆಗುತ್ತೆ. ವರ್ಬ್ನ ಮಾಡಿಫೈ ಮಾಡಿದೆ. ರಾಮ ಯಾವ ಥರ ಓಡ್ತಾ ಇದ್ದಾರೆ, ಕ್ವಿಕ್ಕಾಗಿ ಓಡ್ತಾ ಇದ್ದಾರೆ. ಸೊ ಕ್ವಿಕ್ಲಿ ಅನ್ನೋದು ನಮಗೆ ಅಡ್ವರ್ಬ್ ಆಗುತ್ತೆ. ರನ್ಸ್ನ ವರ್ಬ್ ಅನ್ನೋದು ನಮಗೆ ಮಾಡಿಫೈ ಮಾಡ್ತು. ಕ್ವಿಕ್ಕಾಗಿ ಓಡ್ತಾ ಇದ್ದಾರೆ ಅಂತ ರನ್ಸ್ನ ಅಂದರೆ ವರ್ಬ್ನ ಮಾಡಿಫೈ ಮಾಡಿದೆ. ಓಕೆನಾ ಫ್ರೆಂಡ್ಸ್? ಸೀತಾ ಡ್ರೆಸ್ಸಸ್ ಬ್ಯೂಟಿಫುಲಿ. ಸೀತಾ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗ್ತಾಳೆ. ಸೊ ಇಲ್ಲಿ ಬ್ಯೂಟಿಫುಲಿ ಅನ್ನೋದು ನಮಗೆ ಅಡ್ವರ್ಬ್ ಆಗುತ್ತೆ. ಡ್ರೆಸ್ಸಸ್ ಅನ್ನೋದು ನಮಗೆ ವರ್ಬ್ ಆಗುತ್ತೆ. ಸೊ ಯಾವ ಥರ ಡ್ರೆಸ್ ಹಾಕ್ತಾರೆ ಸೀತಾ ಅಂದರೆ ಬ್ಯೂಟಿಫುಲ್ ಆಗಿ. ಸೊ ಡ್ರೆಸ್ಸಸ್ನ ಅಂದರೆ ವರ್ಬ್ನ ಮಾಡಿಫೈ ಮಾಡಿ ಹೇಳಿರೋದ್ರಿಂದ ಬ್ಯೂಟಿಫುಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಹ್ಯಾಪಿಲಿ. ಮಕ್ಕಳು ತುಂಬ ಹ್ಯಾಪಿಯಾಗಿ ಆಡ್ತಾ ಇದ್ರು. ಸೊ ಪ್ಲೇಯಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಹ್ಯಾಪಿಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ದ ಸೋಲ್ಜರ್ಸ್ ಫೌಟ್ ಬ್ರೇವ್ಲಿ. ಸೋಲ್ಜರ್ಸ್ ತುಂಬ ಧೈರ್ಯವಾಗಿ ಹೋರಾಡಿದ್ದಾರೆ. ಸೊ ಫೌಟ್ ಅನ್ನೋದು ವರ್ಬ್, ಬ್ರೇವ್ಲಿ ಅನ್ನೋದು ಅಡ್ವರ್ಬ್ ಆಫ್ ಮ್ಯಾನರ್. ನೆಕ್ಸ್ಟ್, ಅಡ್ವರ್ಬ್ ಆಫ್ ಟೈಮ್. ಇಟ್ ಟೆಲ್ಸ್ ವೆನ್ ದ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್. ಯಾವಾಗಾಯಿತು ಕೆಲಸ ಅನ್ನೋದು ತಿಳಿಸುತ್ತೆ. ಎಕ್ಸಾಂಪಲ್ಸ್: ಎಸ್ಟರ್ಡೇ, ಟುಮಾರೋ, ಟುಡೇ, ನೌ, ಅಗೋ, ಡೈಲಿ, ಬಿಫೋರ್, ಈ ಥರ. ಸೀತಾ ವಿಲ್ ಕಮ್ ಟು ಮೈ ಹೋಮ್ ಟುಮಾರೋ. ಸೊ ಇಲ್ಲಿ ಸೀತಾ ಟುಮಾರೋ ಅಂದರೆ ನಾಳೆ ನಮ್ಮ ಮನೆಗೆ ಬರ್ತಾರೆ. ಸೊ ಯಾವಾಗ? ಟುಮಾರೋ ಅಂದರೆ ನಾಳೆ. ಟೈಮ್ ಅನ್ನೋದು ನಮಗಿಲ್ಲಿ ತಿಳಿಸ್ತು. ದ ರಿಸಲ್ಟ್ಸ್ ವರ್ ಅನೌನ್ಸ್ಡ್ ಎಸ್ಟರ್ಡೇ. ನಿನ್ನೆ ರಿಸಲ್ಟ್ಸ್ ಅನ್ನೋದು ಅನೌನ್ಸ್ ಆಗಿದೆ. ಯಾವಾಗ ಅಂದರೆ ಎಸ್ಟರ್ಡೇ, ನಿನ್ನೆ. ಟೈಮ್ ಅನ್ನೋದು ತಿಳಿಸ್ತು. ಸೊ ಎಸ್ಟರ್ಡೇ ಅನ್ನೋದು ಅಡ್ವರ್ಬ್ ಆಫ್ ಟೈಮ್. ಯಾವ ಥರ ಮಾಡೋದು ಕೆಲಸ ಅನ್ನೋದು ಅಡ್ವರ್ಬ್ ಆಫ್ ಮ್ಯಾನರ್ ತಿಳಿಸುತ್ತೆ. ಯಾವಾಗ ಮಾಡೋದು ಕೆಲಸ ಅನ್ನೋದು ಅಡ್ವರ್ಬ್ ಆಫ್ ಟೈಮ್ ತಿಳಿಸುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್, ಅಡ್ವರ್ಬ್ ಆಫ್ ಪ್ಲೇಸ್. ಅಡ್ವರ್ಬ್ಸ್ ವಿಚ್ ಇಂಡಿಕೇಟ್ ದ ಪ್ಲೇಸ್ ಆಫ್ ಆ್ಯಕ್ಷನ್. ಅಂದರೆ ಆ್ಯಕ್ಷನ್ ಅನ್ನೋದು ನಮಗೆ ಎಲ್ಲಿ ಪ್ಲೇಸು ಅನ್ನೋದು ತಿಳಿಸುತ್ತೆ. ಎಕ್ಸಾಂಪಲ್ಸ್: ಹಿಯರ್, ನಿಯರ್, ದೇರ್, ಡೌನ್, ಅಪ್, ಔಟ್ಸೈಡ್, ಇನ್ಸೈಡ್, ಔಟ್, ಈ ಥರ. ಮೈ ಬ್ರದರ್ ಈಸ್ ಹಿಯರ್. ನನ್ನ ಬ್ರದರ್, ನನ್ನ ತಮ್ಮ ಅಥವಾ ನನ್ನ ಅಣ್ಣ ಇಲ್ಲಿದ್ದಾರೆ. ಸೊ ಇಲ್ಲಿ ಹಿಯರ್ ಅನ್ನೋದು ನಮಗೆ ಪ್ಲೇಸ್ನ ತಿಳಿಸುತ್ತು. ಶಿ ಲಿವ್ಸ್ ಇನ್ ದ ಸೌತ್. ಅವಳು ಸೌತಲ್ಲಿದ್ದಾಳೆ. ಸೊ ಸೌತ್ ಅನ್ನೋದು ಪ್ಲೇಸ್. ಪ್ಲೇಸ್ ಅನ್ನೋದು ನಮಗೆ ಇಲ್ಲಿ ತಿಳಿಸ್ತು. ಹಿ ಲುಕ್ಡ್ ಅಪ್. ಎಲ್ಲಿ ನೋಡ್ತಾ ಇದ್ದಾನೆ? ಮೇಲೆ. ಅವನು ಮೇಲೆ ನೋಡ್ತಾ ಇದ್ದಾನೆ. ಸೊ ಅಪ್ ಅನ್ನೋದು ಅಡ್ವರ್ಬ್. ಡು ನಾಟ್ ಪ್ಲೇ ಇನ್ಸೈಡ್. ಒಳಗಡೆ ಆಡಬಾರ್ದು. ಸೊ ಇನ್ಸೈಡ್ ಅನ್ನೋದು ಅಡ್ವರ್ಬ್ ಆಫ್ ಪ್ಲೇಸ್. ಐ ಕ್ಲೈಮ್ಡ್ ಡೌನ್. ಐ ಕ್ಲೈಮ್ಡ್ ಡೌನ್. ನಾನು ಕೆಳಗಡೆ ಇಳಿತಾ ಇದ್ದೀನಿ. ಕ್ಲೈಮ್ಡ್ ಅಂದರೆ ಸ್ಟೆಪ್ಸ್ನಿಂದ ಇಳಿತಾ ಇರೋದು. ಸೊ ಡೌನ್ ಅನ್ನೋದು ಅಡ್ವರ್ಬ್ ಆಫ್ ಪ್ಲೇಸ್. ಈ ಥರ ಹಿಯರ್, ಸೌತ್, ಅಪ್, ಇನ್ಸೈಡ್, ಡೌನ್ ಇದೆಲ್ಲ ಅಡ್ವರ್ಬ್ ಆಫ್ ಪ್ಲೇಸ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಇಟ್ ಟೆಲ್ಸ್ ಹೌ ಆಫೆನ್ ಆರ್ ಇನ್ ವಾಟ್ ಫ್ರೀಕ್ವೆನ್ಸಿ ದ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್. ಎಷ್ಟು ಸತಿ ನಮಗೆ ಆ್ಯಕ್ಷನ್ ಅನ್ನೋದು ನಡೀತಾ ಇದೆ ಅಂದರೆ ಆಗ್ತಾ ಇದೆ. ಫ್ರೀಕ್ವೆನ್ಸಿ ಅಂದರೆ ಅಪರೂಪಕ್ಕೆ ಮಾಡ್ತಿರೋ ಕೆಲಸ ಅಥವಾ ಆವಾಗವಾಗ ಮಾಡ್ತಿರೋ ಕೆಲಸ ಅಥವಾ ನಾವು ದಿನ ಮಾಡೋಂಥ ಕೆಲಸನ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್. ನೆವರ್, ಆಲ್ವೇಸ್, ಆಫನ್, ಒನ್ಸ್, ಟ್ವೈಸ್, ಅಗೈನ್. ಹಿ ಆಫನ್ ಮೇಕ್ಸ್ ಮಿಸ್ಟೇಕ್ಸ್. ಅವನು ಯಾವಾಗಲೂ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾನೆ. ಶಿ ಫ್ರೀಕ್ವೆಂಟ್ಲಿ ಕಮ್ಸ್ ಪ್ರಿಪೇರ್ಡ್ ಫಾರ್ ಎಕ್ಸಾಮ್. ಅವಳು ಎಕ್ಸಾಮ್ಸ್ಗೆ ದಿನ ಪ್ರಿಪೇರ್ ಆಗಿ ಬರ್ತಾಳೆ. ಅಂದರೆ ಫ್ರೀಕ್ವೆಂಟ್ ಆಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸ್ಗೆ ಬರ್ತಾಳೆ ಅಂತ ಅರ್ಥ. ಬ್ರಷ್ ಯುವರ್ ಟೀತ್ ಟ್ವೈಸ್ ಎ ಡೇ. ದಿನಕ್ಕೆ 2 ಸತಿ ನಿಮ್ಮ ಟೀತ್ನ ನೀವು ಬ್ರಷ್ ಮಾಡ್ಕೊಳ್ಳಿ. ಇದರಲ್ಲಿ
ಟ್ವೈಸ್ ಅನ್ನೋದು ಅಡ್ವರ್ಬ್. ಸೀತಾ ರಿಸೀವ್ಡ್ ಹಿಸ್ ಮಿಸ್ಡ್ ಕಾಲ್ ಅಗೈನ್. ಸೀತಾ ಅವ್ರಿಗೆ ಅವನ ಮಿಸ್ಡ್ ಕಾಲ್ ಮತ್ತೆ ಬಂದಿದೆ. ಅಂದರೆ ಅಗೈನ್ ಅಂದರೆ ಮತ್ತೆ ಮತ್ತೆ ಬರೋದನ್ನ ನಾವು ಅಗೈನ್ ಅಂತೀವಿ. ಅಗೈನ್ ಅನ್ನೋದು ಅಡ್ವರ್ಬ್. ಸೊ ಇನ್ ದಿಸ್ ಆಫ್ ಎಕ್ಸಾಂಪಲ್ಸ್, ಆಫನ್, ಫ್ರೀಕ್ವೆಂಟ್ಲಿ, twice, again, these are all adverb of frequency. Next, degrees of adverb. It tells the extent or degree to which an action is performed. ಅಂದರೆ ಆ ಕೆಲಸ ಅನ್ನೋದು ಎಷ್ಟುವರೆಗೂ ಎಕ್ಸ್ಟೆಂಡ್ ಆಗಿದೆ. ಎಕ್ಸಾಂಪಲ್ಸ್: ಸೊ, ವೆರಿ, ಫೇರ್ಲಿ, ರೇರ್ಲಿ, ರಾದರ್, ಟು, ಎಕ್ಸ್ಟ್ರೀಮ್ಲಿ, ಈ ಥರ. ದ ಮ್ಯಾಂಗೋ ಈಸ್ ವೆರಿ ಸ್ವೀಟ್. ಸೊ ತುಂಬ ಸ್ವೀಟ್ ಆಗಿದೆ. ಮ್ಯಾಂಗೋ ಅನ್ನೋದು ಸ್ವೀಟ್ ಆಗಿದೆ, ಬಟ್ ವೆರಿ ಅನ್ನೋದು ಎಕ್ಸ್ಟೆಂಡ್ ಆಗಿರೋದ್ರಿಂದ ತುಂಬ ಸ್ವೀಟ್ ಆಗಿದೆ. ವೆರಿ ಅನ್ನೋದು ಡಿಗ್ರೀಸ್ ಆಫ್ ಅಡ್ವರ್ಬ್. ಯು ಆರ್ ಕ್ವೈಟ್ ರಾಂಗ್. ನೀನು ಪೂರ್ತಿಯಾಗಿ ತಪ್ಪು. ಕ್ವೈಟ್ ಅಂದರೆ ತುಂಬ ತಪ್ಪು. ಶಿ ಈಸ್ ವೆರಿ ಬ್ಯೂಟಿಫುಲ್. ಅವಳು ತುಂಬ ಸುಂದರವಾಗಿದ್ದಾಳೆ ಅಂದರೆ ತುಂಬ ಚೆನ್ನಾಗಿದ್ದಾಳೆ. ಸೊ ವೆರಿ ಅನ್ನೋದು ಡಿಗ್ರೀಸ್ ಆಫ್ ಅಡ್ವರ್ಬ್. ದ ವೆದರ್ ಈಸ್ ಟೂ ಕೋಲ್ಡ್. ವೆದರ್ ಅನ್ನೋದು ತುಂಬ ತಣ್ಣಗಿದೆ, ತುಂಬ ಕೋಲ್ಡ್ ಆಗಿದೆ. ಟೂ ಅನ್ನೋದು ಡಿಗ್ರೀಸ್ ಆಫ್ ಅಡ್ವರ್ಬ್. ಹಿ ಸ್ವಿಮ್ಸ್ ಎಕ್ಸ್ಟ್ರೀಮ್ಲಿ ಸ್ಲೋಲಿ. ಅವನು ತುಂಬ ಸ್ಲೋ ಆಗಿ ಸ್ವಿಮ್ ಮಾಡ್ತಾನೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ಲಿ ಅಂದರೆ ತುಂಬ ಸ್ಲೋ ಆಗಿ, ಎಕ್ಸ್ಟ್ರೀಮ್ಲಿ ಅನ್ನೋದು ಡಿಗ್ರೀಸ್ ಆಫ್ ಅಡ್ವರ್ಬ್. ಇದರಲ್ಲಿ ವೆರಿ, ಕ್ವೈಟ್, ಟು, ಎಕ್ಸ್ಟ್ರೀಮ್ಲಿ ಇದೆಲ್ಲ ಡಿಗ್ರೀಸ್ ಆಫ್ ಅಡ್ವರ್ಬ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಕಂಜಂಕ್ಟಿವ್ ಅಡ್ವರ್ಬ್. ಇಟ್ ಈಸ್ ಎ ವರ್ಡ್ ದಟ್ ಕನೆಕ್ಟ್ಸ್ ಟೂ ಕ್ಲಾಸಸ್. ಟೂ ಕ್ಲಾಸಸ್ನ ಅಥವಾ ಟೂ ಸೆಂಟೆನ್ಸಸ್ನ ಜಾಯಿನ್ ಮಾಡುತ್ತೆ, ಅವ್ರು ಕನೆಕ್ಟ್ ಮಾಡುತ್ತೆ. ಅದನ್ನು ನಾವು ಕಂಜಂಕ್ಟಿವ್ ಅಡ್ವರ್ಬ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್: likewise, otherwise, besides, hence, and, yet, accordingly, however, moreover, ಈ ಥರ. ಸ್ಟಾಪ್ ಮೇಕಿಂಗ್ ದ ನಾಯ್ಸ್, ಅದರ್ವೈಸ್ ಐ ವಿಲ್ ಕಾಲ್ ದ ಪೊಲೀಸ್. ಶಬ್ದ ಮಾಡೋದು ನಿಲ್ಲಿಸಿ. ಇಲ್ಲ ಅಂದರೆ ಅದರ್ವೈಸ್ ಅಂದರೆ ಇಲ್ಲ ಅಂದರೆ ಐ ವಿಲ್ ಕಾಲ್ ದ ಪೊಲೀಸ್, ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಸೊ ಇದರಲ್ಲಿ ಟೂ ಸೆಂಟೆನ್ಸಸ್ ಇದೆ ಆರ್ ಟೂ ಕ್ಲಾಸಸ್ ಇದೆ. ಸ್ಟಾಪ್ ಮೇಕಿಂಗ್ ದ ನಾಯ್ಸ್ ಅನ್ನೋದು ಒನ್ ಕ್ಲಾಸ್, ಐ ವಿಲ್ ಕಾಲ್ ದ ಪೊಲೀಸ್ ಅನ್ನೋದು ಅನದರ್ ಕ್ಲಾಸ್. ಸೊ ಇದೆರಡು ಕ್ಲಾಸ್ನ ಅದರ್ವೈಸ್ ಅನ್ನೋ ಪದ ಕನೆಕ್ಟ್ ಮಾಡ್ತು. ಸೊ ಅದರ್ವೈಸ್ ಅನ್ನೋದು ಕಂಜಂಕ್ಟಿವ್ ಅಡ್ವರ್ಬ್. ಹಿ ಮೇಕ್ಸ್ ಮೀ ಲವ್, ದೇರ್ ಫೋರ್ ಹಿ ಕ್ಯಾನ್ ಸ್ಟೇ. ಅವನು ನನ್ನ ನಗಿಸ್ತಾನೆ, ಅದಕ್ಕೆ ಅವನಿಲ್ಲಿ ಇದ್ದಾನೆ. ಸೊ ದೇರ್ ಫೋರ್ ಅನ್ನೋದು ಟೂ ಕ್ಲಾಸಸ್ನ ಅಥವಾ ಟೂ ಸೆಂಟೆನ್ಸಸ್ನ ಕನೆಕ್ಟ್ ಮಾಡ್ತು. ಸೊ ದೇರ್ ಫೋರ್ ಅನ್ನೋದು ಕಂಜಂಕ್ಟಿವ್ ಅಡ್ವರ್ಬ್. ಐ ಡು ನಾಟ್ ವಾಂಟ್ ಟು ಗೋ, ಬಿಸೈಡ್ಸ್ ಐ ಆಮ್ ಟೂ ಟೈರ್ಡ್. ನನಗೆ ಹೋಗ್ಬೇಕನ್ನಿಸ್ತಾ ಇಲ್ಲ, ಏನಕ್ಕಂದರೆ ನಾನು ತುಂಬ ಟೈರ್ಡ್ ಆಗಿದ್ದೀನಿ. ಬಿಸೈಡ್ಸ್ ಅನ್ನೋದು ಟೂ ಕ್ಲಾಸಸ್ನ ಕನೆಕ್ಟ್ ಮಾಡಿರೋದ್ರಿಂದ ಕಂಜಂಕ್ಟಿವ್ ಅಡ್ವರ್ಬ್ ಅಂತ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ನೋಡೋಣ, ಇಂಟ್ರಾಗೇಟಿವ್ ಅಡ್ವರ್ಬ್ಸ್. ದೇ ಯೂಸ್ ಟು ಆಸ್ಕ್ ಕ್ವಶನ್ಸ್. ಕ್ವಶನ್ ಕೇಳೋ ಅಂಥ ಕೆಲಸನ ಇಂಟ್ರಾಗೇಟಿವ್ ಅಡ್ವರ್ಬ್ಸ್ ಅಂತೀವಿ. ಎಕ್ಸಾಂಪಲ್ಸ್ ನೋಡೋಣ. ವೇರ್, ವೈ, ವೆನ್, ಹೌ, ಲೈಕ್ ದಿಸ್. ವೇರ್ ಡು ಯು ವಾಂಟ್ ಟು ಗೋ. ವೇರ್ ಅನ್ನೋದು ಇಂಟ್ರಾಗೇಟಿವ್ ಅಡ್ವರ್ಬ್. ಎಲ್ಲಿಗೆ ಹೋಗ್ಬೇಕು ಅನ್ಕೊತಾ ಇದೀಯಾ? ವೇರ್, ಎಲ್ಲಿ ಅಂತ ಅರ್ಥ ಬರುತ್ತೆ. ಹೌ ಡಿಡ್ ಯು ಡೂ ಇಟ್. ಹೆಂಗೆ ಮಾಡಿದೆ ಈ ಕೆಲಸನ. ಹೌ, ಹೆಂಗೆ. ಸೊ ಹೌ ಅನ್ನೋದು ಇಂಟ್ರಾಗೇಟಿವ್ ಅಡ್ವರ್ಬ್. ವೆನ್ ವಿಲ್ ದ ಟ್ರೈನ್ ಅರೈವ್. ಯಾವಾಗ ಬರುತ್ತೆ ಟ್ರೈನ್ ನಮಗೆ. ವೆನ್. ಸೊ ವೆನ್ ಅನ್ನೋದು ಇಂಟ್ರಾಗೇಟಿವ್ ಅಡ್ವರ್ಬ್. ವೈ ಆರ್ ಯು ಲೇಟ್. ಏನಕ್ಕೆ ನೀನು ಲೇಟಾಗಿ ಬಂದೆ, ಏನಕ್ಕೆ ಲೇಟ್ ಆಯಿತು. ವೈ. ಸೊ ವೈ ಅನ್ನೋದು ಇಂಟ್ರಾಗೇಟಿವ್ ಅಡ್ವರ್ಬ್. ಇದರ ನಾವು ರೆಗ್ಯುಲರ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತೀವಲ್ವಾ, ಸೊ ಅದನ್ನು ನಾವು ಇಂಟ್ರಾಗೇಟಿವ್ ಅಡ್ವರ್ಬ್ಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಅಡ್ವರ್ಬ್ ಆಫ್ ಎವಲ್ಯೂಷನ್. ಇನ್ ಅನ್ ಎವಲ್ಯೂಷನರಿ ಮ್ಯಾನರ್ ವಿತ್ ರಿಕಾರ್ಡ್ ಟು ಎವಲ್ಯೂಷನ್. ಅಂದರೆ ಕೆಲಸ ಅನ್ನೋದು ಬದಲಾಗುತ್ತೆ. ಅಂದರೆ ಯಾವ ಥರ ಬದಲಾಗುತ್ತೆ ಅನ್ನೋದು ಅಡ್ವರ್ಬ್ ಆಫ್ ಎವಲ್ಯೂಷನ್ನಿಂದ ನಮಗೆ ತಿಳಿಸುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಫ್ರ್ಯಾಂಕ್ಲಿ, ಹೋಪ್ಫುಲಿ, ಕ್ಲಿಯರ್ಲಿ, ಡಿಸೈಡ್ಲಿ, ಡೆಫಿನೆಟ್ಲಿ, ಸರ್ಟನ್ಲಿ, ಈ ಥರ. ಸೀತಾ ಈಸ್ ಕ್ಲಿಯರ್ಲಿ ಅನ್ಹ್ಯಾಪಿ ಟು ಬಿ ಹಿಯರ್. ಸೀತಾಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಅನ್ಹ್ಯಾಪಿಯಾಗಿದ್ದಾಳೆ. ಸೀತಾ ಇದಕ್ಕೆ ಮುಂಚೆ ಚೆನ್ನಾಗಿದ್ರು, ಆದರೆ ಇವಾಗ ಚೇಂಜ್ ಆಗಿದೆ. ಸೀತಾ ಕ್ಲಿಯರ್ಲಿ ಅನ್ಹ್ಯಾಪಿ ಅಂದರೆ ಇವಾಗ ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಅನ್ಹ್ಯಾಪಿಯಾಗಿದ್ದಾರೆ ಇಲ್ಲಿರೋಕ್ಕೆ ಅಂತ. ಕ್ಲಿಯರ್ಲಿ ಅನ್ನೋದು ಅಡ್ವರ್ಬ್ ಆಫ್ ಎವಲ್ಯೂಷನ್. ಫ್ರ್ಯಾಂಕ್ಲಿ, ಐ ವಾಸ್ ಶಾಕ್ಡ್ ಟು ಸಿ ಹರ್ ರಿಯಾಕ್ಷನ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಶಾಕ್ ಆಗಿದ್ದೀನಿ ಅವಳ ರಿಯಾಕ್ಷನ್ ನೋಡಿ. ಸೊ ಫ್ರ್ಯಾಂಕ್ಲಿ ಅನ್ನೋದು ಅಡ್ವರ್ಬ್ ಆಫ್ ಎವಲ್ಯೂಷನ್. ಹೋಪ್ಫುಲಿ, ದೇ ವಿಲ್ ರೀಚ್ ಇನ್ ಟೈಮ್. ಅವರು ಟೈಮ್ಗೆ ರೀಚ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಸೊ ಹೋಪ್ಫುಲಿ ಅನ್ನೋದು ಅಡ್ವರ್ಬ್ ಆಫ್ ಎವಲ್ಯೂಷನ್. ರಾಮ ವಿಲ್ ಕಮ್ ಡೆಫಿನೆಟ್ಲಿ. ರಾಮ ಖಂಡಿತವಾಗಿ ಬರ್ತಾರೆ. ಡೆಫಿನೆಟ್ಲಿ ಅನ್ನೋದು ಅಡ್ವರ್ಬ್ ಆಫ್ ಎವಲ್ಯೂಷನ್. ನೆಕ್ಸ್ಟ್, ಅಡ್ವರ್ಬ್ ಆಫ್ ರೀಸನ್.
ಇಟ್ ಟೆಲ್ಸ್ ಅಬೌಟ್ ಎ ರೀಸನ್ ಆರ್ ಪರ್ಪಸ್ ಆಫ್ ಎನ್ ಆ್ಯಕ್ಷನ್. ಆ ಕೆಲಸ ಅನ್ನೋದು ಏನಕ್ಕೆ, ರೀಸನ್ ಏನು, ಪರ್ಪಸ್ ಏನು ಅಂತ ತಿಳಿಸುತ್ತೆ. ಅದನ್ನೇ ನಾವು ಅಡ್ವರ್ಬ್ ಆಫ್ ರೀಸನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್: ಆಕ್ಸಿಡೆಂಟ್ಲಿ, ದೇರ್ಫೋರ್, ಸೊ, ಸಿನ್ಸ್, ಆನ್ ಅಕೌಂಟ್ ಆಫ್, ಬಿಕಾಸ್, ಹೆನ್ಸ್ ಈ ಥರ. ಶಿ ಡ್ಯಾನ್ಸ್ಡ್ ವೆಲ್, ಸೊ ಶಿ ಗಾಟ್ ಎ ಪ್ರೈಸ್. ಅವಳು ಚೆನ್ನಾಗಿ ಡ್ಯಾನ್ಸ್ ಆಡಿದಾಳೆ, ಸೊ ಅದಕ್ಕೆ ಅವಳಿಗೆ ಪ್ರೈಸ್ ಬಂದಿದೆ. ಸೊ ಒಂದು ರೀಸನ್ ಇದೆ, ಚೆನ್ನಾಗಿ ಡ್ಯಾನ್ಸ್ ಆಡಿರೋದ್ರಿಂದ ಅವಳಿಗೆ ಪ್ರೈಸ್ ಬಂದಿದೆ. ಸೊ ಅನ್ನೋದು ರೀಸನ್, ಅಡ್ವರ್ಬ್ ಆಫ್ ರೀಸನ್. ಆನ್ ಅಕೌಂಟ್ ಆಫ್ ರೈನ್ ದ ಮ್ಯಾಚ್ ವಾಸ್ ಪೋಸ್ಟ್ಪೋನ್ಡ್. ಮಳೆ ಬಂದಿರೋದ್ರಿಂದ ಮ್ಯಾಚ್ ಅನ್ನೋದು ಪೋಸ್ಟ್ಪೋನ್ ಆಗಿದೆ. ಸೊ ಆನ್ ಅಕೌಂಟ್ ಆಫ್ ಅನ್ನೋದು ನಮಗೆ ಅಡ್ವರ್ಬ್ ಆಫ್ ರೀಸನ್. ಹಿ ಈಸ್ ಓನ್ಲಿ 10 ಆ್ಯಂಡ್ ದೇರ್ಫೋರ್ ನಾಟ್ ಎಲಿಜಿಬಲ್ ಟು ವೋಟ್. ಅವನಿಗಿನ್ನೂ 10 ಇಯರ್ಸೇ, ಅದರಿಂದ ವೋಟ್ ಹಾಕಂಗಿಲ್ಲ. ಸೊ ನಮ್ಗಿದ್ರಲ್ಲಿ ರೀಸನ್ ಇದೆ, ಅವನಿಗಿನ್ನೂ 10 ಇಯರ್ಸ್, ಅದರಿಂದ ನಮ್ಗೆ ವೋಟ್ ಹಾಕಂಗಿಲ್ಲ. ದೇರ್ಫೋರ್ ಅನ್ನೋದು ಅಡ್ವರ್ಬ್ ಆಫ್ ರೀಸನ್. ನೆಕ್ಸ್ಟ್, ಅಡ್ವರ್ಬ್ ಆಫ್ affirmative and negation. It is a word which declares that something is true or some equivalent expression or negative statement. ಅಂದರೆ ನಾವು ಹೇಳೋ ಒಂದು ಮಾತು, ಸ್ಟೇಟ್ಮೆಂಟ್ ಟ್ರೂ ಆಗಿರ್ಬೋದು ಅಥವಾ ಈಕ್ವಲ್ ಎಕ್ಸ್ಪ್ರೆಷನ್ ಅಂದರೆ ಸಮ್ ಈಕ್ವಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಮೇ ಬಿ ಅಂತ, ಅಥವಾ ನೆಗೆಟಿವ್ನೂ ಆಗಿರ್ಬೋದು. ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್. ಶ್ಯೂರ್, ಎಸ್, ನಾಟ್, ನೆವರ್, ಸರ್ಟೈನ್ಲಿ, ನೋ ಈ ಥರ. ಅಂದರೆ ಫ್ರೆಂಡ್ಸ್, ನಾವು ಹೇಳೋ ಮಾತಲ್ಲಿ ನಿಜ ಆಗಿರ್ಬೋದು ಅಥವಾ ಸುಳ್ಳು ಆಗಿರ್ಬೋದು. ಅಂದರೆ ಇದು ಕರೆಕ್ಟ್ ಆಗಿರ್ಬೋದು ಅಥವಾ ಅದಿಲ್ಲ, ರಾಂಗ್ ಅಂತಲೂ, ತಪ್ಪು ಅಂತಲೂ ಹೇಳ್ಬೋದು, ಅಥವಾ ಈಕ್ವಲ್ ಆಗೂ ಇರ್ಬೋದು. ಈ ಥರ ಸ್ಟೇಟ್ಮೆಂಟ್ಸ್ನ ಅಡ್ವರ್ಬ್ ಆಫ್ ಅಫರ್ಮೇಟಿವ್ ಆ್ಯಂಡ್ ನೆಗೇಷನ್ ಅಂತ ಹೇಳ್ತೀವಿ. ಎಸ್, ಶಿ ಈಸ್ ಎ ಟೀಚರ್. ಹೌದು, ಅವರು ಟೀಚರ್. ಸೊ ಈ ಸ್ಟೇಟ್ಮೆಂಟಲ್ಲಿ ಎಸ್ ಅನ್ನೋದು ಅಡ್ವರ್ಬ್ ಆಫ್ ಅಫರ್ಮೇಟಿವ್. ಹೌದು, ಅವ್ರು ಟೀಚರ್ ಅಂತ ನಾವು ಹೇಳ್ತಾ ಇರೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ಶ್ಯೂರ್ಲಿ ಯು ಆರ್ ಮಿಸ್ಟೇಕನ್. ನೀವು ನಿಜವಾಗ್ಲೂ ತಪ್ಪು ಮಾಡಿದ್ದೀರಾ, ಅಂದರೆ ಮಿಸ್ಟೇಕ್ ಮಾಡಿದ್ದೀರಾ ನಿಜವಾಗ್ಲೂ, ಶ್ಯೂರ್ಲಿ. ಸೊ ಶ್ಯೂರ್ಲಿ ಅನ್ನೋದು ಅಡ್ವರ್ಬ್ ಆಫ್ ಅಫರ್ಮೇಟಿವ್. ಹಿ ಈಸ್ ಸರ್ಟೈನ್ಲಿ ರೈಟ್. ಅವನು ಖಂಡಿತವಾಗಿ ರೈಟ್. ಸೊ ಸರ್ಟೈನ್ಲಿ ಅನ್ನೋದು ನಮಗೆ ಅಡ್ವರ್ಬ್ ಆಫ್ ಅಫರ್ಮೇಟಿವ್. ದೇ ವಿಲ್ ನೆವರ್ ಕಮ್ ಅಗೇನ್. ಅವರು ಮತ್ತೆ ವಾಪಸ್ ಬರಲ್ಲ. ನೆವರ್ ಅನ್ನೋದು ನೆಗೇಷನ್, ನೆಗೆಟಿವ್ ಸ್ಟೇಟ್ಮೆಂಟ್. ಅನದರ್ ಎಕ್ಸಾಂಪಲ್, ನೋ ಶಿ ಈಸ್ ನಾಟ್ ಎ ಟೀಚರ್. ನೋ ಅನ್ನೋದು ಏನಾಗುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್. ನೋ ಅನ್ನೋದು ಅಡ್ವರ್ಬ್ ಆಫ್ ನೆಗೆಟಿವ್. ಫ್ರೆಂಡ್ಸ್, ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಮ್ಯಾಂಡ್ ಇದ್ದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಅಫ್ಕೋರ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಮಗೆ ಕಮ್ಯಾಂಡ್ ಇರಲೇಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನಾವು ಚೆನ್ನಾಗಿ ಕಲ್ತ್ಕೋಬೇಕು ಫ್ರೆಂಡ್ಸ್. ಆವಾಗೇ ನಮಗೆ ಮಾತಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮ್ಮ ಎಲ್ಲರೂ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.